ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. ಮತದಾರರ ಪಟ್ಟಿಯಲ್ಲಿ ಹೆಸರು ಇದೆಯಾ? ಚೆಕ್ ಮಾಡಿದ್ರಾ? ಇತ್ತೀಚೆಗೆ ದೊಡ್ಡ ತಲೆನೋವಾಗಿದೆ ಅಲ್ವಾ SIR? ನಿರ್ಲಕ್ಷ್ಯ ಮಾಡಿದ್ದೀರಾ? ಹಾಗಾದ್ರೆ ಈ ಸುದ್ದಿ ನಿಮಗೋಸ್ಕರ. ಮುಂದೆ ಮತದಾನದ ಹಕ್ಕೆ ಕೈ ತಪ್ಪಿ ಹೋಗುವಂತಹ ಚಾನ್ಸಸ್ ನಿಮ್ಮ ಮುಂದೆ ಇರುತ್ತೆ. ಎಚ್ಚರ. ಕರ್ನಾಟಕದಲ್ಲಿ SIR ಕರಡು ಮತದಾರರ ಪಟ್ಟಿ ಆಗಸ್ಟ್ 24ರಂದು ಪ್ರಕಟವಾಗಿದೆ. ಈ ಪರಿಷ್ಕರಣಾ ವೇಳೆ ಸುಮಾರು 1.07 ಕೋಟಿ ಮತದಾರರ ಹೆಸರುಗಳನ್ನ ಕರಡು ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿದೆ. ಇದರಲ್ಲಿ ಇನ್ನೂ ದೊಡ್ಡ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 43.84 ಲಕ್ಷ ಮತದಾರರಿಗೆ ನೋಟಿಸ್ ಸಹ ನೀಡಲಾಗಿದೆ. ದಾಖಲೆಗಳಲ್ಲಿ ವ್ಯತ್ಯಾಸ ಅಥವಾ ಮ್ಯಾಪಿಂಗ್ ಸಮಸ್ಯೆ ಇರುವ ಮತದಾರರು 7 ದಿನಗಳೊಳಗೆ ನಿಗದಿತ ದಾಖಲೆಗಳಲ್ಲಿ ಯಾವುದಾದ್ರೂ 2 ದಾಖಲೆಗಳನ್ನ ಸಲ್ಲಿಸಬೇಕು. ಆದ್ರೆ ಇಲ್ಲಿ ಜನರೇ ಎಚ್ಚರವಾಗಬೇಕು. ನಿಮ್ಮ EPIC ಅಂದ್ರೆ ವೋಟರ್ ID ಸಂಖ್ಯೆಯಿಂದ ಅಧಿಕೃತ ಚುನಾವಣಾ ಪೋರ್ಟಲ್ನಲ್ಲಿ ನಿಮ್ಮ ಹೆಸರು ಕರಡು ಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನ ನೀವೇ ಪರಿಶೀಲನೆಯನ್ನ ಮಾಡಬಹುದು. ಹೆಸರು ಇಲ್ಲದಿದ್ರೆ ಅಥವಾ ಯಾವುದೇ ರೀತಿಯ ತಿದ್ದುಪಡಿ ಬೇಕಾಯ್ತು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅಥವಾ ನಿಮ್ಮ BLO ಮೂಲಕ ಅರ್ಜಿ ಸಲ್ಲಿಕೆ ಮಾಡಬಹುದು. ಹಕ್ಕು ಕಳೆದುಕೊಂಡ ಮೇಲೆ ಓಡಾಡೋದ್ರ ಮೊದಲೇ ನಿಮ್ಮ ಹಕ್ಕುಗಳನ್ನ ಪಡೆದುಕೊಳ್ಬಿಡಿ. ಈಸಿಯಾಗಿ ಅವೈಲೇಬಲ್ ಇದೆ. 2 ನಿಮಿಷಗಳಲ್ಲಿ ಈ ಕೆಲಸ ಮುಗ್ದು ಹೋಗ್ಬಿಡತ್ತೆ. ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿದ್ಯಾ, ತಪ್ಪಿದ್ಯಾ, ತಿದ್ದುಪಡಿ ಏನಾದ್ರೂ ಬೇಕಾ, ನಿಮ್ಮ ಕೈಯಲ್ಲೇ ಇದೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 27ರಂದು ಪ್ರಕಟವಾಗಿದೆ. ಯಾವುದಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮತ ನಿಮ್ಮ ಹಕ್ಕು. ಆಳೋರ್ನ ನೀವೇ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಳ್ಳೋದನ್ನ ಕಳ್ಕೊಂಡ್ರೆ ಆ ಆಳೋರು ನಿಮ್ಮನ್ನ ಮತ್ತಷ್ಟು ಆಳ್ತಾ ಹೋಗ್ತಿರ್ತಾರೆ. ನಿಮ್ಮ ಹಕ್ಕು ಸಂಪೂರ್ಣವಾಗಿ ಇಲ್ದಂತಾಗುತ್ತೆ. ಮರಿಬೇಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.